ಮೊದಲಿಗೆ ನಾವು ಗುರುವಂದನೆಯನ್ನ ಮಾಡೋಣ. ಗುರುರ್ ಬ್ರಹ್ಮ ಗುರುರ್ ವಿಷ್ಣು ಗುರುರ್ದೇವೋ ಮಹೇಶ್ವರಃ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ತಸ್ಮೈ ಶ್ರೀ ಗುರುವೇ ನಮಃ. ತಸ್ಮೈ ಶ್ರೀ ಗುರುವೇ ನಮಃ. ರೇಖಿ ಮಾತೆಗೆ ಧನ್ಯವಾದಗಳು. ಬ್ರಹ್ಮ ವಿಷ್ಣು ಮಹೇಶ್ವರಿಗೆ ಧನ್ಯವಾದಗಳು. ನವ ದುರ್ಗೆಯರಿಗೆ ಧನ್ಯವಾದಗಳು. ನಿಮ್ಮೆಲ್ಲರ ತಂದೆ ತಾಯಿಯರಿಗೆ ಧನ್ಯವಾದಗಳು. ಪರಿವಾರದವರಿಗೆ ಧನ್ಯವಾದಗಳು. ಎಲ್ಲ ಗುರುಗಳಿಗೆ ಸದ್ಗುರುಗಳಿಗೆ ಧನ್ಯವಾದಗಳು. ನಿಮ್ಮೆಲ್ಲರ ಕುಲದೇವತೆ ಕುಲದೇವರುಗಳಿಗೆ ಧನ್ಯವಾದಗಳು. ಎಲ್ಲ ಋಷಿ ಮುನಿಗಳಿಗೆ ಸಾಧು ಸಂತರಿಗೆ ಧನ್ಯವಾದಗಳು. ಬ್ರಹ್ಮಾಂಡದಲ್ಲಿರುವಂತಹ ದಿವ್ಯ ಶಕ್ತಿಗಳಿಗೆ ಹಾಗೂ ನಮ್ಮ ಜೊತೆಯಲ್ಲಿರುವಂತಹ ದಿವ್ಯ ಶಕ್ತಿಗಳಿಗೆ ಧನ್ಯವಾದಗಳು. ಅವರ ಆಶೀರ್ವಾದ ಕರುಣೆ ಕೃಪೆ ಸದಾ ಯಾವಾಗ್ಲೂ ನಮ್ಮ ಜೊತೆಯಲ್ಲಿ ಇರಲಿ ಎಂದು ನಾವು ಪ್ರಾರ್ಥನೆಯನ್ನ ಮಾಡ್ಕೊಳ್ಳೋಣ. ನಾವೀಗ ಒಂದು ಭಜನೆಯನ್ನ ನಾವು ಕೇಳಿದ್ವಿ, ಹೌದಲ್ವಾ? ಆ ಶ್ರೀರಾಮನನ್ನ ನೋಡಿದ್ರೆ, ಆ ಪರಮಾತ್ಮನನ್ನ ನಾವು ಗಮನಿಸ್ತಾ ಬಂದ್ರೆ ನಾವು ಹೇಗಿರ್ಬೇಕು ಅನ್ನೋದು ನಮ್ಗೆ ಗೊತ್ತಾಗುತ್ತೆ ನೋಡಿ. ಪ್ರತಿಯೊಂದು ಸನ್ನಿವೇಶದಲ್ಲಿ ಪರೀಕ್ಷಾ ಸಮಯಗಳು ನಮ್ಮ ಜೀವನದಲ್ಲಿ ಬರುತ್ತೆ. ಪರೀಕ್ಷೆಗಳು ಯಾಕೆ ಬರುತ್ತೆ ನೀವು ನೋಡಿರ್ಬೋದು. ಯಾರು ಪರಮಾತ್ಮನ ಜಾಸ್ತಿ ನಂಬ್ತಾರೋ, ಯಾರು ಒಳ್ಳೆಯವರು ಇರ್ತಾರೋ ಅವರಿಗೆ ಚಾಲೆಂಜಸ್ ಗಳು ಬರುತ್ತೆ, ಹೌದಲ್ವಾ? ಯಾಕಿರ್ಬಹುದು ಅಂತ ಹೇಳಿದ್ರೆ, ಆ ಪರಮಾತ್ಮ ಏನ್ ಗೊತ್ತಾ, ಭಕ್ತರಿಗೆ ಜಾಸ್ತಿ ಪರೀಕ್ಷೆ ಮಾಡೋದು. ನೋಡಿ, ನಾವೇನ್ ಮಾಡ್ತೀವಿ, ಒಂದು ತರಕಾರಿ ತಗೋಬೇಕು ಅಂತ ಇಟ್ಕೊಳ್ಳಿ. ಫಾರ್ ಎಕ್ಸಾಂಪಲ್ ಒಂದು ಟೊಮೊಟೊ ತಗೋಬೇಕು. ನಾವು 1 kg ಟೊಮೊಟೊ ತಗೊಳ್ಳೋದಿಕ್ಕೆ ನಾವೇನ್ ಮಾಡ್ತೀವಿ ನೋಡಿ, ಅದ್ ಹೇಗಿದೆ, ಚೆನ್ನಾಗಿದ್ಯಾ, ಒಂದೊಂದು ಟೆಸ್ಟ್ ಮಾಡ್ತೀವಿ ನಾವು. ಅದ್ರಲ್ಲಿ ಬೇರೆ ಕೆಲವೊಮ್ಮೆ ಚೌಕಾಸಿನೂ ಕೂಡ ನಾವು ಮಾಡ್ತೀವಿ. 1 kg ಟೊಮೊಟೊನ್ಗೆ ನಾವು ಚೆನ್ನಾಗಿದ್ಯಾ ಚೆನ್ನಾಗಿಲ್ಲ, ಅದು ತುಂಬಾ ದಿನಗಳ ಕಾಲನೂ ಅದೇನು ಉಳ್ಕೊಳ್ಳಲ್ಲ, ಅದು ಖಾಲಿ ಆಗ್ಬಿಡುತ್ತೆ. ಅದಕ್ಕೆ ನಾವು ಅಷ್ಟು ಪರೀಕ್ಷೆ ಮಾಡ್ತೀವಿ ಅಂತ ಹೇಳಿದ್ರೆ, ಆ ಪರಮಾತ್ಮ ತನ್ನ ಪಕ್ಕದಲ್ಲಿ ತನ್ನ ಮಕ್ಕಳನ್ನ ತನ್ನ ದಾರಿಯಲ್ಲಿ ತಾನು ಕರ್ಕೊಂಡು ಹೋಗ್ಬೇಕು ಅಂತ ಹೇಳಿದ್ರೆ ಅವ್ನ್ ಪರೀಕ್ಷೆ ಮಾಡ್ಬೇಕಾ ಮಾಡ್ಬಾರ್ದ, ನೀವು ಹೇಳಿ. ಹೌದಲ್ವಾ? ಕೆಟ್ಟೋಗುವಂತಹ ಒಂದು ತರಕಾರಿಗೆ ನಾವು ಅಷ್ಟು ಪರೀಕ್ಷೆ ಮಾಡ್ತೀವಿ ಅಂತ ಹೇಳಿದ್ರೆ, ಪರಮಾತ್ಮ ಏನ್ ಮಾಡ್ತಾನೆ ಅಂತ ಹೇಳಿದ್ರೆ, ಚಿನ್ನನ ಓರೆ ಹಚ್ಚಿ ನೋಡ್ತಾರಲ್ಲ ಹಾಗೆ ಪರೀಕ್ಷೆ ಮಾಡ್ತಾನೆ. ಅಂತ ಸಮಯದಲ್ಲಿ ಕೇಳಿಸ್ತಾ ಇದೀಯಾ ನಾನ್ ಮಾತಾಡ್ತಾ ಇರೋದು? ಆ ದಾರಿ ಯಾವ್ದು ಗೊತ್ತಾಗ್ಬಿಟ್ಟಿದ್ರೆ ನಾವ್ ಹುಡ್ಕೋ ಪರಿಸ್ಥಿತಿ ನಮ್ಗೆ ಬರ್ತಾ ಇರ್ಲಿಲ್ಲ. ಸಮಯವನ್ನ ಕೊಡ್ತಾ ಇದ್ದೀರಾ, ಬಟ್ 100% ನಾವು ಧ್ಯಾನ ಎಲ್ಲಿದೆ ನಮ್ದು? ಹೇಳ್ತಾರೆ, ನೀವು ಧ್ಯಾನ ಇಟ್ಟು ಕೆಲಸವನ್ನ ಮಾಡು ಅಂತ. ಧ್ಯಾನ ಇಟ್ಟು ಓದು ನೀನು, ಧ್ಯಾನ ಇಟ್ಟು ಕೆಲಸ ಮಾಡು. ನಿನ್ ಧ್ಯಾನ ಎಲ್ಲಿದೆ? ನೀನ್ ಯಾವ ಕಡೆ ಗಮನ ಕೊಡ್ತಾ ಇದೀಯ ಅಂತ ಹೇಳ್ತಾರೆ. ಆಗ ಏನಾಗುತ್ತೆ ಹೇಳಿ, ನಾವು ಯಾವ ಕೆಲಸವನ್ನು ಕೂಡ 100% ಮಾಡಕ್ಕಾಗಲ್ಲ. ಸೊ ಹಾಗಾಗಿ ಸಮಯವನ್ನ ನಿಮಗೋಸ್ಕರ, ಇದು ನನಗೋಸ್ಕರ ಅಲ್ಲ ನೀವು ಮಾಡ್ತಾ ಇರೋದು, ನಿಮ್ಮ ಜೀವನದ ಪಯಣಕ್ಕಾಗಿ ನೀವು ಮಾಡ್ತಾ ಇರೋದ್ರಿಂದ ಆದಷ್ಟು ನೀವು ವಿಡಿಯೋಸ್ಗಳನ್ನ ಆನ್ ಮಾಡ್ಕೊಳ್ಳಿ. ಮತ್ತೊಂದು ಏನಾಗುತ್ತೆ ಗೊತ್ತಾ, ನಾವೆಲ್ಲರೂ ಕೂಡ ಇಲ್ಲಿ ನಮ್ಮ ಸ್ವರೂಪನ ನೋಡಲ್ಲ, ನಮ್ಮ ಎನರ್ಜಿಯ ಜೊತೆಗೆ ನಾವು ಕನೆಕ್ಷನ್ ಆಗ್ತೀವಿ. ತುಂಬಾ ಜನ ಹೇಳ್ತಾರೆ ಏನ್ ಗೊತ್ತಾ, ನಿಮ್ಮನ್ನ ನೋಡ್ತಾ ಇದ್ದ ಹಾಗೆ ನನಗೆ ವೈಬ್ರೇಷನ್ ಆಗ್ತಾ ಇರುತ್ತೆ, ಹೀಲಿಂಗ್ ಆಗ್ತಾ ಇರುತ್ತೆ.
ಏನೋ ಒಂದು ನನ್ನ ಒಳಗಡೆ ನನಗೆ ಗೊತ್ತಿಲ್ದಂಗೆ ಅರಿವಾಗ್ತಾ ಇರುತ್ತೆ ಅಂತ ತುಂಬಾ ಜನ ಹೇಳಿದ್ದಾರೆ ನನಗೆ. ಯಾಕೆ ಇರ್ಬೋದು, ಯಾಕೆ ಅಂತ ಹೇಳಿದ್ರೆ ನಾವೆಲ್ಲರೂ ಕೂಡ ಕನೆಕ್ಟ್ ಆಗಿರೋದು ಯಾವಾಗ ಗೊತ್ತಾ, ಆ ಪರಮಾತ್ಮನ ಎನರ್ಜಿಯ ಮುಖಾಂತರ ಕನೆಕ್ಷನ್ ಆಗಿದ್ದೀವಿ. ಅದನ್ನ ನಾವು ತಗೋಬೇಕು ಅಂತ ಹೇಳಿದ್ರೆ ನಮ್ಮ ಮನಸ್ಸು, ನಮ್ಮ ಶರೀರ ಎಲ್ಲವೂ ಕೂಡ ಒಂದು ಅಲೈನ್ಮೆಂಟ್ ಆಗಿರ್ಬೇಕು. ಗಮನ ಎಲ್ಲೋ, ನಾವು ಮಾಡೋದೇ ಎಲ್ಲೋ ಅಂತ ಹೇಳಿದ್ರೆ ಆಟೋಮೆಟಿಕಲಿ ಏನಾಗುತ್ತೆ, ನಾವು ಮಿಸ್ ಮಾಡ್ಕೊಳ್ತೀವಿ. ಸರಿ, ನಮ್ಮ ಜೀವನದಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ ಪರೀಕ್ಷೆಗಳ ಸಮಯಗಳು ಬರುತ್ತೆ. ಆದ್ರೆ ಆ ಸಿಚುವೇಶನ್ ಅನ್ನ, ಆ ಪರಿಸ್ಥಿತಿಗಳನ್ನ ನಾವು ಯಾವ ರೀತಿ ಸಂಭಾಳಿಸ್ತೀವಿ, ನಿಭಾಯಿಸ್ತೀವಿ ಅನ್ನೋದೇ ಆ ಪರಮಾತ್ಮನ ಪರೀಕ್ಷೆ. ಎಂತ ರಾಮನ್ನೇ ನೋಡು, ರಾಮನಿಗೆ ಎಂತೆಂತ ಕಷ್ಟಗಳು ಬಂತು ಗೊತ್ತಿದೆ ಅಲ್ವಾ, ನಿಮ್ಮೆಲ್ಲರಿಗೂ ಗೊತ್ತಿದೆ. ಆದ್ರೆ ರಾಮ ವಿಚಲಿತನಾದ್ರ, ರಾಮನ್ಗೆ ಭಯ ಬಂತ, ರಾಮ ಟೆನ್ಷನ್ ಮಾಡ್ಕೊಂಡ್ರ? ಇಲ್ಲ ಅಲ್ವಾ. ಪ್ರತಿಯೊಂದು ಸನ್ನಿವೇಶವನ್ನು ನೋಡಿ, ನಮ್ಮನ್ನೇನಾದ್ರೂ ಕಾಡಿಗೆ ಕಳ್ಸಿದ್ರೆ, ನಾವು ಇಡೀ ಸಾಮ್ರಾಜ್ಯದ ರಾಜರಾಗಿದ್ದು, ರಾಣಿಯಾಗಿದ್ದು, ನಮ್ಮನ್ ಕಾಡಿಗೆ ಹೋಗು ಅಂದ್ರೆ ನಾವೇನ್ ಮಾಡ್ತಾ ಇದ್ವಿ ಹೇಳಿ? ತಗ್ಲಾಕೊಂಡ್ವಲ್ಲ ಅಂತ ನಾವು ಎಷ್ಟು ಕೋಪ, ಎಷ್ಟು ಕ್ರೋಧ, ಎಷ್ಟು ದುಃಖ, ಎಷ್ಟು ಹತಾಶೆ, ನಿರಾಸೆ ನಮ್ಮೊಳಗಡೆ ಇರ್ತಾ ಇತ್ತು. ಒಂದೇ ಸಿಚುವೇಶನ್, ನಮಗೂ ಅದೇ ಸನ್ನಿವೇಶ, ಶ್ರೀರಾಮರ್ಗೂ ಕೂಡ ಅದೇ ಸನ್ನಿವೇಶ. ಆದ್ರೆ ರಾಮ ಏನ್ ಮಾಡಿದ್ರು ಹೇಳಿ? ತಮ್ಮ ವನವಾಸವನ್ನೇ, ಕಾಡನ್ನೇ ಸಾಮ್ರಾಜ್ಯವನ್ನಾಗಿ ಮಾಡ್ಕೊಂಡ್ರು. ಅಲ್ಲೂ ಕೂಡ ಎಲ್ಲೆಲ್ಲಿ ಹೋಗ್ತಾರೋ ಅಲ್ಲೆಲ್ಲವನ್ನು ಕೂಡ ಅವರು ಚಮತ್ಕಾರವನ್ನ ಮಾಡಿ, ಯಾರ್ಯಾರಿಗೆ ಸಹಾಯ ಬೇಕು, ಅವ್ರ ಕೆಲ್ಸಗಳೇನಿತ್ತು ಎಲ್ಲವನ್ನು ಮಾಡಿದ್ರು. ಆದ್ರೆ ನಾವೇನ್ ಮಾಡ್ತೀವಿ? ಆ ಪರೀಕ್ಷಾ ಸಮಯದಲ್ಲಿ ದಿಗ್ಲಾಗ್ತೀವಿ, ಗೊಂದಲ ಮಾಡ್ಕೊಳ್ತೀವಿ, ಕೋಪ ಮಾಡ್ಕೊಳ್ತೀವಿ, ನಾವು ಟೆನ್ಷನ್ ಮಾಡ್ಕೊಳ್ತೀವಿ. ಅಂತ ಸಮಯದಲ್ಲಿ ನಾವು ಏನ್ ಮಾಡ್ಬೇಕು ಅಂತ ಹೇಳಿದ್ರೆ ಮಾತಾಡಬಾರ್ದು. ಸ್ವಲ್ಪ ನಾವು ತಾಳ್ಮೆ ತಗೊಂಡು ಆ ಜಾಗವನ್ನ ಬಿಟ್ಟು ನಾವು ಬೇರೆ ಕಡೆ ಹೋಗ್ಬೇಕು. ಒಂದ್ ನಿಮಿಷ ನೀವು ಮಾತಾಡ್ತಿದ್ದೀರಲ್ವಾ, ನೀವು ಮಾತಾಡಿ, ನನ್ಗೆ ಮಾತಾಡಕ್ ಆಗಲ್ಲ, ನಂಗೆ ಸ್ವಲ್ಪ ಸಮಯ ಬೇಕು, ಬೇರೆ ಕಡೆ ಹೋಗ್ಬಿಡ್ಬೇಕು. ಅಲ್ಲಿ ನೀವೇನ್ ಮಾಡ್ಬೇಕು? ಈ ಸನ್ನಿವೇಶದ ಬಗ್ಗೆ ನಾವು, ನಮ್ಮ ಒಳಗಡೆ ಆಗ್ತಾ ಇರುವಂತಹ ಎಮೋಷನ್ಸ್ ನಾವು ನಾವೇ ನೋಡ್ಕೊಳ್ಬೇಕು. ಒಂದು ಹೆಜ್ಜೆ ಮುಂದೆ ಹೋಗಿ ಈ ರೀತಿ ಮಾತಾಡಿದ್ರೆ ಏನಾಗತ್ತೆ, ಏನ್ ಘಟಿಸುತ್ತೆ, ಅದ್ರ ಪರಿಣಾಮ ಏನು ಅಂತ ನಾವೇ ಯೋಚನೆ ಮಾಡಿದ್ರೆ ನಮಗೆ ಉತ್ತರ ಸಿಕ್ಬಿಡುತ್ತೆ. ಬೇರೆ ಯಾರನ್ನು ಕೇಳೋದ್ ಬೇಕಿಲ್ಲ. ಆದ್ರೆ ಆ ಸ್ಥಳವನ್ನ ಬಿಟ್ಟು ನಾವು ಮುಂದೆ ಹೋಗಿ ನಮ್ಮನ್ನ ಸೆಲ್ಫ್ ಅವೇರ್ನೆಸ್ ಅಂತ ಹೇಳ್ತಾರೆ, ಸ್ವಯಂ ಪ್ರಜ್ಞೆ ನಮ್ಮೊಳಗೆ ನಾವು ನೋಡ್ಕೊಳ್ತಾ ಬಂತು ಅಂದ್ರೆ ನಮಗೇ ಉತ್ತರ ಸಿಗುತ್ತೆ. ಎಷ್ಟೊತ್ತು? ಒಂದು ಕ್ಷಣ ಕಾಲ ಅಷ್ಟೇ. ಅಲ್ಲೇ ಇದು ನೀವು ಮಾತಾಡಿದ್ರೆ ಏನಾಗುತ್ತೆ? ನೀವೊಂದ್ ಮಾತಾಡ್ತೀರಾ, ಅವ್ರೊಂದ್ ಮಾತಾಡ್ತಾರೆ, ನಾನೊಂದ್ ಮಾತಾಡ್ತೀನಿ. ಆ ಸಣ್ಣ ಪರಿಸ್ಥಿತಿ ಎಂತ ಪ್ರಕೋಪಕ್ಕಾದ್ರೂ ಹೋಗ್ಬೋದು, ವಿಕೋಪಕ್ಕಾದ್ರೂ ತಲುಪುತ್ತೆ. ಅದನ್ನೇ ಹೇಳ್ತಾ ಇರೋದು, ನಾವು ಯಾವುದೇ ಸನ್ನಿವೇಶವನ್ನ ಯಾವ ರೀತಿ ಹ್ಯಾಂಡಲ್ ಮಾಡ್ತೀವಿ ಅನ್ನೋದು ತುಂಬಾ ಇಂಪಾರ್ಟೆಂಟ್. ಸ್ವಲ್ಪ ಇವೆಲ್ಲವನ್ನು ಕೂಡ ನಾವೇನ್ ಮಾಡ್ಬೇಕು ಅಂದ್ರೆ ಅಭ್ಯಾಸಗಳನ್ನ ಮಾಡ್ಕೊಳ್ತಾ ಬರ್ಬೇಕು. ಒಂದೇ ದಿನ ಆಗ್ಬಿಡುತ್ತಾ? ಆಗಲ್ಲ. ನಾವು ಮೈಂಡ್ಗೆ ಮಗುವಿನ ರೀತಿ ನಮ್ಮ ಮನಸ್ಸಿಗೆ ನಾವು ಬುದ್ಧಿ ಹೇಳ್ತಾ ಬರ್ಬೇಕು. ಯಾಕೆ ಹೇಳಿ? ಯಾಕೆ ಹೇಳ್ಬೇಕು? ಲಾಸ್ ಯಾರಿಗೆ? ನಿಮಗೆ ಪರಿವರ್ತನೆ ಆಗ್ಬೇಕಾ? ನೀವ್ ಅನ್ಕೊಂಡಿದ್ದೆಲ್ಲ ಸಾಧನೆ ಮಾಡ್ಬೇಕಾ? ನಿಮ್ಗೆ ಜಯ ಬೇಕಾ? ನಿಮ್ಗೆ ವಿಜಯ ಬೇಕಾ? ನೀವು ಮುಟ್ಟಿದ್ದೆಲ್ಲವೂ ಕೂಡ ಚಿನ್ನ ಆಗ್ಬೇಕಾ? ನೀವು ಡಿಸೈಡ್ ಮಾಡಿ. ನಾನ್ ಬೇರೆಯವ್ರಿಗೆ ಬೇಕಾ ಅದು? ನಿಮ್ಗೆ ಬೇಕಾ, ಬೇರೆಯವ್ರಿಗೆ ಬೇಕಾ?
ನಿಮ್ಗೆ ಏನ್ ಬೇಕು ಅದಕ್ಕೆ ತಕ್ಕ ಹಾಗೆ ನಮ್ಮ ವರ್ತನೆಗಳನ್ನ ನಾವು ಬದಲಾವಣೆ ಮಾಡ್ಕೋಬೇಕು. ಸುತ್ತಮುತ್ತ ಇರ್ತಾರೆ. ಈಗ ರಾಮನ್ಗೆ ರಾಕ್ಷಸರು ಇರ್ಲಿಲ್ವೇ? ಕೈಗೆ ಕಳಿಸ್ಲಿಲ್ವೇ ಕಾಡಿಗೆ? ಸೀತೆನ ಎತ್ಕೊಂಡು ಹೋಗ್ಲಿಲ್ವಾ? ಅವನಿಗೆ ಎಷ್ಟು ಶೋಕ ಇತ್ತಲ್ವಾ? ಆದ್ರೆ ಅವೆಲ್ಲವೂ ಬರುತ್ತೆ. ಆದ್ರೆ ನಾವು ಆ ಸನ್ನಿವೇಶದಲ್ಲಿ ಯಾರಿದ್ದಾರೆ ನಮ್ ಜೊತೆಗೆ? ಆ ಪರಮಾತ್ಮ ಇದ್ದಾನೆ. ಆ ಪರಮಾತ್ಮನ ಕರೆದ್ರೆ ಯಾವುದಾದ ರೂಪದಲ್ಲೂ ನಮ್ಗೆ ಮಾರ್ಗದರ್ಶನ ಆಗಿರ್ಬೋದು, ಗೈಡೆನ್ಸ್ ಆಗಿರ್ಬೋದು, ನಮ್ಗೆ ಸಿಕ್ಕೇ ಸಿಗತ್ತೆ. 100ಗೆ 200% ಸಿಗ್ಲೇಬೇಕು. ಯಾಕೇಳಿ? ನಾವು ಕರೆದಿರೋದು ಯಾರನ್ನ ಸಹಾಯಕ್ಕೆ? ನೀನ್ ಇದೀಯಾ, ನೀನ್ ಮಾಡ್ತಿದ್ಯಾ ಅಂತ ಹೇಳಿದಾಗ ನಮ್ಗೆ ದಾರಿ ಸಿಕ್ಕೇ ಸಿಗುತ್ತೆ. ನಾವು ಶಾಂತರಾಗಿರ್ಬೇಕು ಅಷ್ಟೇ. ಇನ್ನೊಂದ್ ಏನು ಅಂತ ಹೇಳಿದ್ರೆ, ನಮ್ ಕಡೆಯಿಂದ ತಪ್ಪಾಗ್ತಾ ಇದೆಯಾ, ಬೇರೆಯವ್ರ ಕಡೆಯಿಂದ ತಪ್ಪಾಗಿದೆಯಾ, ನಾವು ಯೋಚನೆ ಮಾಡ್ಬೇಕು. ನಮ್ಮದಲ್ಲದಿರೋ ತಪ್ಪಿಗೆ ನಾವು ನಮ್ಮ ಸಂತೋಷವನ್ನ, ನಮ್ಮ ಸಮಯವನ್ನ ನಾವ್ ಅದನ್ನ ಅವ್ರ ಕೈಲಿ ಕೊಟ್ಬಿಟ್ಟು, ಅವ್ರು ಹೇಳ್ದಂಗ್ ನಾವು ಕೋಪ ಮಾಡ್ಕೊಂಡು, ದುಃಖ ಮಾಡ್ಕೊಂಡು, ಚಿಂತೆ ಮಾಡ್ಕೊಂಡು, ಆ ಸನ್ನಿವೇಶನೇ ಇಲ್ಲ, ಮುಗ್ದೋಗಿದೆ, ಅದು ನಡೆದೋಗಿದೆ ಅಲ್ವಾ? ಅದು ಮುಗ್ದೋಗಿ ಎಷ್ಟೋ ವರ್ಷ ಗತ, ಪಾಸ್ಟ್ 10 ವರ್ಷ ಆಯ್ತೋ, 15 ವರ್ಷ ಆಯ್ತೋ, 40 ವರ್ಷ ಆಗಿದೆಯೋ, ಅಥವಾ ಒಂದಿನ ಆಗಿದೆಯೋ, ಈ ಕ್ಷಣದಲ್ಲಿ ಆಗಿದೆಯೋ ಗೊತ್ತಿಲ್ಲ. ಆಗೋಗಿದೆ ಅದು. ಅದನ್ನೇ ನಾವು ಟೇಪ್ ರಿಕಾರ್ಡ್ ಹಾಕೊಂಡ್ ಮತ್ತೆ ಹಾಕೊಂಡು ನೆನೆಸ್ಕೊಂಡ್ ನಾವು ದುಃಖದಲ್ಲಿ ಇರ್ಬೇಕಾ? ನಾವು ಮುಂದೆ ಹೋಗಿ ಆನಂದವಾಗಿರ್ಬೇಕಾ? ಎರಡೂ ಕೂಡ ನಮ್ಮ ಕೈಯಲ್ಲೇ ಇರೋದು. ಎರಡು ಯಾರ ಕೈಯಲ್ಲಿದೆ ಹೇಳಿ? ಅಳ್ತಾ ಚಿಂತೆ ಮಾಡ್ಕೊಂಡು ದುಃಖದಲ್ಲಿ ಇರ್ತೀರಾ? ಅದನ್ ಬಿಟ್ಟು ನೀವು ಆನಂದವಾಗಿ, ಶಾಂತಿಯಿಂದ, ನೆಮ್ಮದಿಯಿಂದ ಇರ್ತೀರಾ? ಎರಡೂ ಚಾಯ್ಸ್ಗಳು ನಮ್ ಕೈಯಲ್ಲೇ ಇರುತ್ತೆ. ಅಂದ್ರೆ ನಾವು ಯಾವುದೇ ನಾವು ದೇವ್ರನ್ನ ನೋಡಿದ್ರೆ ಅದ್ರ ಸೂಕ್ಷ್ಮ ತತ್ವಗಳನ್ನ ನಾವು ಅರ್ಥ ಮಾಡ್ಕೊಳ್ಬೇಕು. ಅದೆಲ್ಲವನ್ನು ಕೂಡ ಏನ್ ಮಾಡಿದ್ದಾರೆ ಗೊತ್ತಾ? ನಮ್ಮ ಗುರುಗಳು, ನಮ್ಮ ಋಷಿಗಳು, ಮುನಿಗಳೆಲ್ಲರೂ ಕೂಡ ಒಂದು ಸಿಂಬಲ್ ರೂಪದಲ್ಲಿ ಇಟ್ಟಿದ್ದಾರೆ. ಸುಮ್ನೆ ಕತೆಗಳಾಗ್ಲಿ, ಸುಮ್ನೆ ಅದೆಲ್ಲ ಯಾವುದನ್ನು ಸ್ಟೋರಿ ರೂಪದಲ್ಲಿ ಇಟ್ಟಿಲ್ಲ. ಅದು ಪ್ರತಿಯೊಂದ್ರಿಂದ ನಾವು ಕಲಿಬೇಕಾಗಿರೋದು ಇರುತ್ತೆ. ನಿಧಾನವಾಗಿ ನಾವು ಒಂದೊಂದನ್ನೇ ನಾವು ಅಳವಡಿಸ್ಕೊಳ್ತಾ ಬರೋಣ. ಸರಿ, ಈಗ ನಾವು ಒಂದು ಚಿಕ್ಕದಾಗಿ ಒಂದು ಧ್ಯಾನವನ್ನ ಮಾಡೋಣ. ಎಲ್ಲರೂ ಕೂಡ ನಿಧಾನವಾಗಿ, ನೀರಿದ್ರೆ ನೀರ್ ಕುಡ್ಕೊಳ್ಳಿ ಎಲ್ಲಾರು. ಎಲ್ಲ ನೀರ್ ತಗೊಂಡಿದ್ದೀರಾ? ನೀರ್ ಇಟ್ಕೊಳ್ಳಿ. ನಿಧಾನವಾಗಿ ಕೈಗಳನ್ನ ಚೆನ್ನಾಗಿ ರಬ್ ಮಾಡಿ, ಕೈಗಳನ್ನ ಒಂದರ ಒಳಗಡೆ ಒಂದು ಜೋಡಿಸಿ, ತೊಡೆಯ ಮೇಲೆ ಈ ರೀತಿ ಒಂದರ ಒಳಗಡೆ ಒಂದು ಜೋಡಿಸಿ ತೊಡೆಯ ಮೇಲೆ ಇಟ್ಕೊಡಿ. ನಿಧಾನವಾಗಿ ಕಣ್ಣನ್ನ ಮುಚ್ಚಿ ಆರಾಮವಾಗಿ ಕುತ್ಕೊಳ್ಳಿ. ಬೆನ್ನಿಗೆ ಸಪೋರ್ಟ್ ಬೇಕು ಅಂದ್ರೆ ಬೆನ್ನಿಗೆ ಸಪೋರ್ಟ್ ತಗೊಳ್ಳಿ. ಚೇರ್ ಮೇಲಾದ್ರೂ ಕುತ್ಕೊಳ್ಳಿ. ಆರಾಮವಾಗಿ ಕಂಫರ್ಟಬಲ್ ಆಗಿ ಕುತ್ಕೊಳ್ಳಿ. ನಿಧಾನವಾಗಿ ಕಣ್ಣನ್ನ ಮುಚ್ಚಿ, ಮುಖದಲ್ಲಿ ಮಂದಹಾಸ ಇರಲಿ. ನಿಧಾನವಾಗಿ ನಮ್ಮ ಎಲ್ಲ ಗಮನವನ್ನ ನಾವು ಉಸಿರಿನ ಕಡೆಗೆ ತಗೊಂಡ್ ಬರೋಣ. ನಿಧಾನವಾಗಿ ಉಸಿರನ್ನ ಒಳಗಡೆ ತಗೊಳ್ಳಿ, ನಿಧಾನವಾಗಿ ಉಸಿರನ್ನ ಹೊರಗಡೆ ಬಿಡಿ. ನಾವು ಧ್ಯಾನವನ್ನ ಮಾಡ್ಬೇಕಾದ್ರೆ ನಾವು ಸೋಫಾ ಮೇಲಾದ್ರೂ ಕುತ್ಕೊಂಡ್ ಮಾಡ್ಬೋದು, ನೆಲದ ಮೇಲಾದ್ರೂ ಕುತ್ಕೊಂಡ್ ಮಾಡ್ಬೋದು, ಕುರ್ಚಿಯ ಮೇಲಾದ್ರೂ ಕುತ್ಕೊಂಡ್ ಮಾಡ್ಬೋದು. ನಾವು ಎಲ್ಲಿ ನಮ್ಗೆ ಆರಾಮ್ ಅಂತ ಅನ್ಸುತ್ತೋ ಅಲ್ಲಿ ನಾವು ಕೂತ್ಕೊಂಡು ನಾವು ಧ್ಯಾನವನ್ನ ಮಾಡಬಹುದು. ಕೆಲವೊಮ್ಮೆ ಶರೀರದ ಅಸಹಾಯಕತೆಯಿಂದ ಧ್ಯಾನ ಕೂತ್ಕೊಂಡು ಮಾಡಕ್ಕಾಗಲ್ಲ ಅಂದ್ರೆ ಕೆಲವೊಮ್ಮೆ ನಾವು ಮಲಗಿಕೊಂಡು ಕೂಡ ನಾವು ಧ್ಯಾನವನ್ನ ಮಾಡಬಹುದು. ಸದಾ ನಾವು ಯಾವಾಗ್ಲೂ ಕೂಡ ಆ ಧ್ಯಾನದ ಜೊತೆಯಲ್ಲಿ ನಾವು ಇರ್ಬೇಕಾಗತ್ತೆ. ಮುಖದಲ್ಲಿ ಮಂದಹಾಸ ಇರಲಿ, ಶರೀರ ಎಲ್ಲನೂ ಕೂಡ ಸಡಿಲಗೊಳಿಸ್ಬಿಡಿ. ನಮ್ಮ ಎಲ್ಲ ಗಮನವನ್ನ ಉಸಿರಿನ ಕಡೆಗೆ ತಗೊಂಡ್ ಬರೋಣ. ನಿಧಾನವಾಗಿ ಉಸಿರನ್ನ ಒಳಗಡೆ ತಗೊಳ್ಳಿ, ನಿಧಾನವಾಗಿ ಉಸಿರನ್ನ ಹೊರಗೆ ಬಿಡಿ.
ನಿಧಾನವಾಗಿ ಉಸಿರನ್ನ ಒಳಗಡೆ ತಗೊಳ್ಳಿ. ನಿಧಾನವಾಗಿ ಉಸಿರನ್ನ ಹೊರಗೆ ಬಿಡಿ. ನಮ್ಮ ಎಲ್ಲ ಗಮನವನ್ನ ನಮ್ಮ ಮೂಗಿನ ಕಡೆಗೆ ತಗೊಂಡ್ ಬರೋಣ. ತಣ್ಣನೆಯ ಉಸಿರು ಒಳಗಡೆ ಹೋಗ್ತಾ ಇದೆ. ಬೆಚ್ಚನೆಯ ಉಸಿರು ಹೊರಗಡೆ ಹೋಗ್ತಾ ಇದೆ. ತಣ್ಣನೆಯ ಉಸಿರು ಒಳಗಡೆ ಬರ್ತಾ ಇದೆ. ಬೆಚ್ಚಗಿನ ಉಸಿರು ಹೊರಗಡೆ ಹೋಗ್ತಾ ಇದೆ. ಹಾಗೆ ಗಮನಿಸ್ತಾ ಬನ್ನಿ. ಹಾಗೆ ಒಳಗೆ ಬಂದಂತ ಉಸಿರು ಬ್ರಹ್ಮಾಂಡದಲ್ಲಿರುವಂತಹ ಚೈತನ್ಯದ ಶಕ್ತಿಯನ್ನ ತೆಗೆದುಕೊಂಡು ನಮ್ಮ ಶರೀರದ ಒಳಗಡೆ ಹೋಗ್ತಾ ಇದೆ. ಶರೀರವನ್ನೆಲ್ಲ ಕೂಡ ಅದು ಶಕ್ತಿಯುತವನ್ನಾಗಿ ಮಾಡ್ತಾ ಇದೆ. ಶರೀರದ ಒಳಗಡೆ ಇರುವಂತ ಎಲ್ಲ ನಕಾರಾತ್ಮಕ ಶಕ್ತಿಯನ್ನ ಹೊರಗೆ ಹೋಗುವಂತಹ ಉಸಿರು ಬ್ರಹ್ಮಾಂಡದಲ್ಲಿ ವಿಲೀನಗೊಳಿಸ್ತಾ ಇದೆ. ಶರೀರದ ಒಳಗಡೆ ಇರುವಂತ ಎಲ್ಲ ನಕಾರಾತ್ಮಕ ಶಕ್ತಿಗಳನ್ನ ಕಪ್ಪು 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 ಹೊಗೆಯ ರೀತಿ ಹೊರಗಡೆ ಉಸಿರಿನ ಹೊರಗಡೆ ಮುಖಾಂತರ ಹೋಗಿ ಬ್ರಹ್ಮಾಂಡದಲ್ಲಿ ವಿಲೀನ ಆಗ್ತಾ ಇದೆ. ಆ ಪರಮಾತ್ಮನ ದಿವ್ಯ ಬೆಳಕಿನ ಶಕ್ತಿ ನಮ್ಮ ಉಸಿರಿನ ಮುಖಾಂತರ ನಮ್ಮ ಶರೀರಕ್ಕೆ ಶಕ್ತಿಯನ್ನ ತುಂಬ್ತಾ ಇದೆ. ಹಾಗೆ ಉಸಿರನ್ನ ನಾವು ನೋಡ್ಬೇಕು. ಹಾಗೆ ಉಸಿರನ್ನ ನಾವು ಗಮನಿಸ್ತಾ ಬರ್ಬೇಕು. ಶರೀರವೆಲ್ಲವೂ ಕೂಡ ಆ ಉಸಿರಿನಿಂದ ಚೈತನ್ಯಮಯವಾಗ್ತಾ ಇದೆ. ಹಾಗೆ ಶರೀರದ ಒಳಗಡೆ ಬಂದಂತಹ ಉಸಿರು ನಮ್ಮ ನಾಭಿಯ ಚಕ್ರವನ್ನ ಸೇರ್ತಾ ಇದೆ. ಈಗ ನಾವು ಉಸಿರನ್ನ ಒಳಗಡೆನೂ ತಗೋಬಾರ್ದು, ಉಸಿರನ್ನ ಹೊರಗಡೆನೂ ಬಿಡಬಾರ್ದು. ಉಸಿರು ತನಗೆ ತಾನೇ ಒಳಗಡೆ ಬರ್ತಾ ಇದೆ, ತನಗೆ ತಾನೇ ಹೊರಗಡೆ ಹೋಗ್ತಾ ಇದೆ. ಜಸ್ಟ್ ರಿಲ್ಯಾಕ್ಸ್, ರಿಲ್ಯಾಕ್ಸ್, ರಿಲ್ಯಾಕ್ಸ್. ನಮ್ಮ ಯಾವುದೇ ಪ್ರಯತ್ನ ಮಾಡಿ ಸಹಜವಾಗಿ ಆರಾಮವಾಗಿ ಉಸಿರು ಒಳಗೆ ಬಂದಂತ ಈ ಉಸಿರು ನಮ್ಮ ನಾಭಿಯ ಚಕ್ರವನ್ನ ಪ್ರಕಾಶಮಯವನ್ನಾಗಿ ಮಾಡಿದೆ. ನಾಭಿಯಲ್ಲಿರುವಂತಹ ಆ ಹಳದಿಯ ಬಣ್ಣ ಪ್ರಕಾಶಮಯವಾಗಿ ಎಲ್ಲ ಕಡೆಗೂ ತನ್ನ ಪ್ರಕಾಶವನ್ನ
ಬೀಗ್ತಾ ಇದೆ. ಈ ಪ್ರಕಾಶದ ಬೆಳಕು ಹಾಗೆ ಮುಂದೆ ಸಾಗುತ್ತಾ ಸಾಗುತ್ತಾ ಸ್ವಾಧಿಷ್ಠಾನ ಚಕ್ರವನ್ನ, ಮೂಲಾಧಾರ ಚಕ್ರವನ್ನ ಸ್ಥಾಪಿಸಿ ಅಲ್ಲಿ ಸೇರಿದೆ. ಆ ಎರಡು ಚಕ್ರಗಳು ಕೂಡ ಆ ಪರಮಾತ್ಮನ ದಿವ್ಯ ಚೈತನ್ಯದಿಂದ ತುಂಬಿ ಹೋಗಿದೆ. ಹಾಗೆ ನೀವು ನೋಡ್ತಾ ಬರ್ಬೇಕು, ಗಮನಿಸ್ತಾ ಬರ್ಬೇಕು ಅಷ್ಟೇ. ನಮ್ಮ ಪ್ರಯತ್ನವನ್ನು ನಾವು ಏನು ಮಾಡುವ ಹಾಗಿಲ್ಲ. ಹಾಗೆ ಈ ಚೈತನ್ಯದ ಪ್ರಕಾಶವು ನಾಭಿಯ ಚಕ್ರದಿಂದ ಉಸಿರಿನ ಮುಖಾಂತರ ಬಂದಂತ ಈ ದಿವ್ಯ ತೇಜಸ್ಸಿನ ಬೆಳಕು ಮುಂದೆ ಸಾಗುತ್ತಾ ಸಾಗುತ್ತಾ ನಮ್ಮ ಹೃದಯ ಚಕ್ರವನ್ನ ವ್ಯಾಪಿಸಿದೆ. ಹೃದಯ ಚಕ್ರವು ಹಸಿರು ಬಣ್ಣದಿಂದ ಕಂಗೊಳಿಸ್ತಾ ಇದೆ. ನಮ್ಮ ಗಮನವೆಲ್ಲನೂ ಕೂಡ ನಾವು ನಮ್ಮ ಉಸಿರಿನ ಹೃದಯದಲ್ಲಿ ನಾವು ತಂದು ನಿಲ್ಲಿಸಬೇಕು. ಈ ಚೈತನ್ಯದ ಬೆಳಕು ಹಾಗೆ ಮುಂದೆ ಸಾಗುತ್ತಾ ಸಾಗುತ್ತಾ ನಮ್ಮ ಗಂಟಲಿನ ಚಕ್ರವನ್ನ ತುಂಬಿದೆ. ತೇಜಸ್ಸಿನಿಂದ ಇರುವಂತಹ ಪರಮಾತ್ಮನ ದಿವ್ಯ ಚೈತನ್ಯವು ನಮ್ಮ ಗಂಟಲಿನ ಚಕ್ರದಲ್ಲಿ ಪ್ರಕಾಶಮಯವಾಗಿ ದಿವ್ಯಮಯವಾಗಿ ಬೆಳಕಿನಿಂದ ತುಂಬಿದೆ. ಈ ಬೆಳಕು ಹಾಗೆ ಮುಂದೆ ಸಾಗುತ್ತಾ 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 ನಮ್ಮ ಆಗ್ನೇಯ ಚಕ್ರವನ್ನ ವ್ಯಾಪಿಸಿದೆ. ಆಗ್ನೇಯ ಚಕ್ರವೆಲ್ಲವೂ ಕೂಡ ಪ್ರಕಾಶ ಪ್ರಕಾಶ ಪ್ರಕಾಶದಿಂದ ಹಾಗೆ ಮುಂದೆ ಸಾಗುತ್ತಾ ಸಾಗುತ್ತಾ ನಮ್ಮ ಸಹಸ್ರಾರ ಚಕ್ರವು ಕೂಡ ಪ್ರಕಾಶದಿಂದ ಕಂಗೊಳಿಸ್ತಾ ಇದೆ. ಶರೀರವೆಲ್ಲವೂ ಕೂಡ ಉಸಿರಿನಿಂದ ಬಂದಂತ ಆ ಪರಮಾತ್ಮನ ದಿವ್ಯ ಚೈತನ್ಯದಿಂದ ಪ್ರಕಾಶಮಯವಾಗಿದೆ. ಬೆಳಕು ಬೆಳಕು ಬೆಳಕು. ಈ ಎಲ್ಲ ಘಟನೆಗಳನ್ನ, ಈ ಎಲ್ಲ ವಿಚಾರಗಳನ್ನ ನಮ್ಮ ಮೂರನೇ ಕಣ್ಣಿನಲ್ಲಿ ನಾವು ಗಮನಿಸ್ತಾ ಇದ್ದೀವಿ. ನಮ್ಮ ಮೂರನೇ ಕಣ್ಣಿನಿಂದ ನಾವು ಅನುಭವಿಸ್ತಾ ಇದ್ದೀವಿ. ಹಾಗೆ ನಮ್ಮ ಮೂರನೇ ಕಣ್ಣಿನಿಂದ ನಾವು ನೋಡ್ತಾ ಇದ್ದೀವಿ. ಈ ಎಲ್ಲ ಘಟನೆಗಳನ್ನ ನಮ್ಮ ಮೂರನೇ ಕಣ್ಣಿನಲ್ಲಿರುವಂತ ಆ ಪರಮಾತ್ಮನ ದಿವ್ಯ ಚೈತನ್ಯದ ಶಕ್ತಿಯು ಎಲ್ಲವನ್ನು ಕೂಡ ಗಮನಿಸ್ತಾ ಇದೆ. ಈ ದಿವ್ಯಮಯವಾದಂತ ಪ್ರಕಾಶದ ಕಿರಣಗಳು ಹಾಗೆ ಮುಂದೆ ಸಾಗುತ್ತಾ 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 ಇಡೀ ನಮ್ಮಿರುವಂತಹ ಕೋಣೆಯಲ್ಲಿ ಬೆಳಕು ತುಂಬಿದೆ. ಈ ಪ್ರಕಾಶವು ಹಾಗೆ ಮುಂದೆ ಸಾಗುತ್ತಾ 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 ಇಡೀ ಮನೆಯನ್ನ ವ್ಯಾಪಿಸಿದೆ. ನಮ್ಮ ಮನೆಯಲ್ಲಿರುವಂತಹ ಎಲ್ಲ ಸದಸ್ಯರೆಲ್ಲರೂ ಕೂಡ ಈ ಪ್ರಕಾಶದಲ್ಲಿ ಸೇರಿ ಹೋಗಿದ್ದಾರೆ. ಈ ಪ್ರಕಾಶವು ಹಾಗೆ ಮುಂದೆ ಸಾಗುತ್ತಾ 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 ಇಡೀ ದೇಶದಲ್ಲಿ ವ್ಯಾಪಿಸಿದೆ. ದೇಶವೆಲ್ಲವೂ ಕೂಡ ಪ್ರಕಾಶ ಪ್ರಕಾಶದಿಂದ ತುಂಬಿ ಹೋಗಿದೆ. ಹಾಗೆ ಈ ಬೆಳಕು ಮುಂದೆ ಸಾಗುತ್ತಾ ಸಾಗುತ್ತಾ ಇಡೀ ಪೃಥ್ವಿಯನ್ನ ವ್ಯಾಪಿಸಿದೆ. ಪೃಥ್ವಿಯನ್ನ ಆವರಿಸಿದಂತ ಅದ್ಭುತವಾದಂತಹ ದಿವ್ಯಮಯವಾದಂತಹ ಪ್ರಕಾಶವು ಇಡೀ ಬ್ರಹ್ಮಾಂಡದಲ್ಲಿ ವ್ಯಾಪಿಸಿದೆ. ಬ್ರಹ್ಮಾಂಡದ ಅಣುವಿನಲ್ಲಿ ಕಣ ಕಣಗಳಲ್ಲಿ ಗ್ರಹಗಳು, ನಕ್ಷತ್ರಗಳು, ತಾರೆಗಳು, ಪುಂಜಗಳು ಎಲ್ಲ ಕಡೆನೂ ಕೂಡ ವ್ಯಾಪಿಸಿವೆ. ನಮ್ಮ ಸಂಪರ್ಕವು ಇಡೀ ಬ್ರಹ್ಮಾಂಡದೊಂದಿಗೆ ಕನೆಕ್ಟ್ ಆಗಿದೆ. ಈ ದಿವ್ಯಮಯವಾದಂತಹ ಆ ಪ್ರಕಾಶವನ್ನ ನೀವು ನೋಡ್ತಾ ಬರ್ಬೇಕು.
ಹಾಗೆ ದಿವ್ಯಮಯವಾದಂತಹ ಆ ಬೆಳಕು ನಿಮ್ಮನ್ನ ಎಲ್ಲಿಗೆ ಕರ್ಕೊಂಡು ಹೋಗ್ತಾ ಇದೆ? ನಿಮ್ಮ ಮೂರನೇ ಕಣ್ಣಿನಿಂದ ಹಾಗೆ ನೀವು ನೋಡ್ತಾ ಬರಬೇಕು ಅಷ್ಟೇ. ಕೆಲವರಿಗೆ ವೈಬ್ರೇಷನ್ ಆಗುತ್ತೆ, ಕೆಲವರಿಗೆ ತಣ್ಣನೆ ಅನುಭವ, ಕೆಲವರಿಗೆ ಹೀಟ್ ಆದಂತ ಅನುಭವ, ಕೆಲವರಿಗೆ ಬೆಳಕು ಕಾಣಿಸ್ತಾ ಇದೆ. ದಿವ್ಯಮಯವಾದಂತಹ ಪ್ರಕಾಶಮಯವಾದಂತಹ ಬೆಳಕು, ಕೇವಲ ಬೆಳಕು. ಆ ಬೆಳಕಿನಲ್ಲಿ ಹಾಗೆ ನಾವೆಲ್ಲರೂ ಕೂಡ ದಿವ್ಯಮಯವಾದಂತಹ ಪ್ರಕಾಶಮಯವಾದಂತಹ ಆ ಬೆಳಕು ಶರೀರವನ್ನೆಲ್ಲ ಕೂಡ ಇನ್ನೂ ಪ್ರಕಾಶಮಯವನ್ನಾಗಿ ಮಾಡ್ತಾ ಇದ್ದೇವೆ. ಹಾಗೆ ಕೂತಿರೋಣ ಅಂತ ಅನ್ನಿಸ್ತಾ ಇದೆ ಕೆಲವರಿಗೆ, ಎಲ್ಲರಿಗೂ ಕೂಡ. ಆ ಬೆಳಕಿನ ಆಶೀರ್ವಾದವನ್ನ ಪಡೆದಂತ ನಮ್ಮ ದಿವ್ಯ ಚೇತನವು ನಿಧಾನವಾಗಿ ನಿಧಾನವಾಗಿ ಹಾಗೆ ನಮ್ಮ ಮೂರನೇ ಕಣ್ಣಿನಲ್ಲಿ ಬಂದು ಮತ್ತೆ ವಾಪಸ್ಸು ಸೇರಿದೆ. ನಿಧಾನವಾಗಿ ಉಸಿರನ್ನ ಒಳಗಡೆ ತಗೊಳ್ಳಿ, ನಿಧಾನವಾಗಿ ಉಸಿರನ್ನ ಹೊರಗೆ ಬಿಡಿ. ನಿಧಾನವಾಗಿ ಉಸಿರನ್ನ ಒಳಗಡೆ ತಗೊಳ್ಳಿ, ನಿಧಾನವಾಗಿ ಉಸಿರನ್ನ ಹೊರಗೆ ಬಿಡಿ. ನಮ್ಮ ಎಲ್ಲ ಗಮನವನ್ನ ನಾವಿರುವಂತಹ ಕೋಣೆಯ ಕಡೆಗೆ ತಗೊಂಬರೋಣ. ನಮ್ಮ ಸುತ್ತಮುತ್ತಲು ಆ ಕೋಣೆಯಲ್ಲಿ ನಡೀತಾ ಇರುವಂತಹ ಶಬ್ದಗಳನ್ನ ನಾವು ಗಮನಿಸೋಣ. ನಿಧಾನವಾಗಿ ಕೈ ಬೆರಳುಗಳನ್ನ ಅಲುಗಾಡಿಸಿ, ಕಾಲು ಬೆರಳುಗಳನ್ನ ಅಲುಗಾಡಿಸಿ, ನಿಧಾನವಾಗಿ ಕೈಗಳನ್ನ ಚೆನ್ನಾಗಿ ರಬ್ ಮಾಡಿ ಆ ದಿವ್ಯ ಚೈತನ್ಯದ ಶಕ್ತಿಯನ್ನ ನಮ್ಮ ಶರೀರದ ಎಲ್ಲ ಭಾಗಗಳಲ್ಲಿ ನಾವು ತುಂಬಿಸ್ಕೊಳ್ಳೋಣ. ಕೈಗಳನ್ನು ನಮಸ್ಕಾರ ಮುದ್ರೆಯಲ್ಲಿ ತಂದು, ಹೇ ಪರಮಾತ್ಮ, ಹೇ ದಿವ್ಯ ಶಕ್ತಿ, ದಿವ್ಯ ಆತ್ಮಗಳಾದ ನಾವು ನಿಮ್ಮಲ್ಲಿ ಪ್ರಾರ್ಥನೆ ಮಾಡುವುದೇನೆಂದರೆ ಇಡೀ ವಿಶ್ವದಲ್ಲಿ ಶಾಂತಿ ನೆಲೆಸಲಿ ಹಾಗೂ ಇಡೀ ವಿಶ್ವದಲ್ಲಿರುವಂತ ಎಲ್ಲ ದಿವ್ಯ ಆತ್ಮಗಳ ಆಧ್ಯಾತ್ಮಿಕ ಉನ್ನತಿಯಾಗಲಿ. ಹರೇ ರಾಮ ಹರೇ ಕೃಷ್ಣ. ನಿಧಾನವಾಗಿ ನಿಧಾನವಾಗಿ ಕಣ್ಣನ್ನ ತೆಗೆಯಿರಿ. ಸೂಪರ್. ಹೇಗನ್ನಿಸ್ತಾ ಇದೆ? ಶಾಂತಿ ಅಂತ ಅನ್ನಿಸ್ತಾ ಇದೆ. ಒಳ್ಳೇದಾಗ್ಲಿ. ಹೀಗೆ ಮೌನವಾಗಿ ಅದೇ ಶಾಂತ ಸ್ಥಿತಿಯಲ್ಲಿ ನಿಮ್ಮ ಎಲ್ಲ ಕೆಲಸಗಳು ಏನಿದೆಯೋ ಅದನ್ನ ಮುಗಿಸ್ಕೊಂಡು ಹಾಗೆ ನೀವು ನಿದ್ದೆಯನ್ನ ಹೆಚ್ಚಿಗೆ ಮಾತಾಡಿ.